ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಎಂಬಂತಹ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಕಲಿಯುವ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ದೇವಜನರೇ, ಕಳೆದ ಸಂಚಿಕೆಗಳಿಂದ ನಾವು ಯೇಸು ಕ್ರಿಸ್ತನ ಗಲಿಲಾಯದ ಮಧ್ಯಕಾಲದ ಸೇವೆಯ 3ನೇ ಪ್ರಯಾಣವನ್ನು ನಾವು ಕಲಿತಾ ಇದ್ದೇವೆ. ಪ್ರಸಿದ್ಧ ವರ್ಷದ ಸೇವೆ ಅಂದರೆ 2ನೇ ವರ್ಷದ ಸೇವೆಯಲ್ಲಿ ನಾವು 3ನೇ ಪ್ರಯಾಣವನ್ನು ಕಲಿತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು 12 ಮಂದಿ ಶಿಷ್ಯರನ್ನು ಸೇವೆಗಾಗಿ ಕಳಿಸಿರುವಂಥದ್ದು, ಅವರಿಗೆ ಕೆಲವೊಂದು ವಿಷಯದಲ್ಲಿ ಬೋಧಿಸಿ ಕಳಿಸಿರುವಂಥ ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನು ಕಲಿತೆವು. ಮತ್ತು ಅವರು ಹಿಂದಕ್ಕೆ ಬಂದು ಯೇಸು ಕ್ರಿಸ್ತನಿಗೆ ಸೇವೆಯ ಕುರಿತಾದಂಥ ತಮ್ಮ ಅನುಭವಗಳನ್ನು ಹೇಳುವಂಥ ವಿಚಾರಗಳಲ್ಲಿ ನಾವು ತಿಳ್ಕೊಂಡೆವು. ಇವತ್ತು ಕೂಡ ಅದನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್, 3ನೇ ಪ್ರಯಾಣದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಶಿಷ್ಯರನ್ನು ಕಳಿಸಿ ಸೇವೆಗಾಗಿ ಕಳಿಸಿ ಅವರಿಂದ ಅವರ ಅನುಭವವನ್ನು ಪಡೆದುಕೊಂಡಂಥ ಒಂದು ವಿಷಯಗಳು ನಾವು ತಿಳ್ಕೊಂಡು ಮುಂದೆ ಆತನ ಸೇವೆ ಪ್ರಯಾಣ ಹೇಗಿದೆ? ನಾವು ಗಲೀಲಾಯದ ಮಧ್ಯಕಾಲ ಸೇವೆಯ 3ನೇ ಪ್ರಯಾಣದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಈ ಪ್ರಯಾಣ ಆರಂಭಿಸುವಂಥದ್ದು ತನ್ನ ಶಿಷ್ಯರನ್ನ ಸೇವೆಗೆ ಕಳುಹಿಸುವುದರೊಂದಿಗೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ ಮತ್ತು ಲೂಕನ ಸುವಾರ್ತೆ 9ನೇ ಅಧ್ಯಾಯದಿಂದ ನಾವು ಆ ಸಂಗತಿಯನ್ನು ಸೇವೆಗೆ ಹೋಗುವಾಗ ಶಿಷ್ಯರು ಅನುಸರಿಸಬೇಕಾದ ಕೆಲವು ತತ್ವಗಳನ್ನು, ಮಾರ್ಗನಿರ್ದೇಶನಗಳನ್ನು ಕರ್ತನು ಕೊಡ್ತಿದ್ದಾನೆ. ಸೇವೆ ಮುಗಿಸಿ ಅವರು ತಿರುಗಿ ಬಂದರು. ಬಹಳ ಸಂತೋಷದೊಡನೆ ಅವರು ತಿರುಗಿ ಬರ್ತಾ ಇದ್ದಾರೆ. ಈ ಕಾಲಘಟ್ಟ ಅಥವಾ 2ನೇ ವರ್ಷದ ಪ್ರಸಿದ್ಧವಾದ ವರ್ಷ, ಬಹಳಷ್ಟು ಸೇವೆ ನಡೆದಂತಹ ಒಂದು ಸಮಯ. ಈ ಸಮಯದಲ್ಲಿ ಶಿಷ್ಯರಿಗೆ ಸೇವೆ ನಿಮಿತ್ತ ಬಹಳ ಬಿಡುವಿಲ್ಲದಂತಹ ದಿವಸಗಳಾಗಿತ್ತು. ವಾಸ್ತವಿಕವಾಗಿ ಅವರಿಗೆ ಊಟ ಮಾಡಲಿಕ್ಕೂ ಸಹ ಸಮಯ ಇರಲಿಲ್ಲ. ನಾವು ಅದನ್ನು ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನದಲ್ಲಿ, ಇತ್ತಲಾಗಿ ಅಪೋಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು ಉಪದೇಶಿಸಿದ್ದನ್ನು ಎಲ್ಲ ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಯಾಕೆ ಸ್ವಾಮಿ ದಣಿವಾರಿಸಿಕೊಳ್ಳಿಕ್ಕೆ ಹೇಳ್ತಿದ್ದಾನೆ? ಯಾಕಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದದ್ದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. ನೋಡ್ರಿ, ಪ್ರಸಿದ್ಧವಾಗುತ್ತಾ ಹೋದ ಹಾಗೆ ಬಿಸಿ ಜಾಸ್ತಿ ಆಯಿತು, ಸೇವೆಯ ಒತ್ತಡ ಜಾಸ್ತಿ ಆಯಿತು. ಈಗಾಗಲೇ ಅವರು ಸೇವೆ ಮುಗಿಸಿಕೊಂಡು ವಾರಗಟ್ಟಲೆ ಸೇವೆ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ ಎಷ್ಟು ಸಮಯ ಅವರು ಅಲ್ಲಿ ಹೇಳ್ತಾ ಇದ್ದಾರೆ. ಉಪದೇಶಿಸುವುದಕ್ಕೂ ತಾವು ಮಾಡಿದ್ದನ್ನು ಉಪದೇಶಿಸುವುದನ್ನೆಲ್ಲ ಆತನಿಗೆ ತಿಳಿಸಿದರು ಅಂತ. ಅಂದರೆ ಶಿಷ್ಯರು ಸಹ ಹಳ್ಳಿಗಳಿಗೆ ಹೋಗಿ ಬೋಧನೆ ಮಾಡಿರ್ಬೋದು, ರೋಗಿಗಳನ್ನು ಗುಣಪಡಿಸಿರ್ಬೋದು, ಭಾಳ ಸುಸ್ತಾಗಿ ಬಂದಿದ್ದಾರೆ. ಅದನ್ನು ನೋಡಿ ಸ್ವಾಮಿ ಅವರಿಗೆ ಅವರನ್ನು ಮಾತ್ರ ವಿಂಗಡವಾಗಿ ದಣಿವಾರಿಸಿಕೊಳ್ಳುವುದಕ್ಕೆ ಆತನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಯಾಕಂದರೆ ಜನರು ಬರ್ತಾ ಹೋಗುತ್ತಾ ಇದ್ದುದರಿಂದ ಅವರಿಗೆ ಊಟ ಮಾಡಲಿಕ್ಕೂ ಅವಕಾಶ ಸಿಗ್ತಿರಲಿಲ್ಲ. ಅಷ್ಟು ಸೇವೆಯ ಒತ್ತಡ ಬಹಳವಿತ್ತು. ಈಗ ನಾವು ನೋಡ್ತೇವೆ 32ನೇ ವಚನದಲ್ಲಿ, ಆಗ ಅವರು ದೋಣಿಯಲ್ಲಿ ಹೊರಟು ವಿಂಗಡವಾಗಿ ಅಡವಿಗೆ ಹೋದರು ಎಂಬುದಾಗಿ ನಾವು ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಆದರೆ ಮತ್ತಾಯನ ಸುವಾರ್ತೆಗೆ ನಾವು ಬರುವಾಗ 14ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ, ಯೇಸು ಇದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲುನಡಿಗೆಯಿಂದ ಆತನ ಹಿಂದೆ ಬಂದರು. ಈಗ ಮತ್ತಾಯ ಇದನ್ನು ಕೇಳಿ ಆತನು ಅಡವಿಗೆ ಹೋದನೆಂಬುದಾಗಿ ಓದುತ್ತೇವೆ. ಮಾರ್ಕನ ಸುವಾರ್ತೆಯಲ್ಲಿ ಶಿಷ್ಯರ ರಿಪೋರ್ಟ್ ಕೇಳಿ ಸ್ವಾಮಿ ಸೇವೆ ಒತ್ತಡವನ್ನು ಸ್ವಲ್ಪ ನಿವಾರಿಸುವುದಕ್ಕಾಗಿ, ವಿಶ್ರಾಂತಿಗಾಗಿ ಅಡವಿಗೆ ಹೋದನೆಂಬುದಾಗಿ ಓದುತ್ತೇವೆ. ಆದರೆ ಮತ್ತಾಯನ ಸುವಾರ್ತೆ ಪ್ರಕಾರ ಇದನ್ನು ಕೇಳಿ ಅಂದರೆ ಶಿಷ್ಯರ ರಿಪೋರ್ಟ್ ಅಲ್ಲ. ವಾಸ್ತವಿಕವಾಗಿ ಮತ್ತಾಯನ ಸುವಾರ್ತೆ ಪ್ರಕಾರ 14ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಇದರ ಮಧ್ಯೆ ಒಂದು ಘಟನೆ ನಡೆಯುತ್ತಾ ಇದೆ. ಆ ಘಟನೆ ಸೆರೆಯಲ್ಲಿದ್ದಂತಹ ಯೋಹಾನ್ನ ಶಿರಶ್ಛೇದನ. ಆ ಕಾಲದಲ್ಲಿ ಉಪರಾಜನಾದಂತಹ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿ ತನ್ನ ಪರಿವಾರದವರಿಗೆ
ಇವನು ಸ್ನಾನಿಕನಾದ ಯೋಹಾನು ತಿರುಗಿ ಬದುಕಿ ಬಂದಿದ್ದಾನೆ, ಆದ ಕಾರಣ ಮಹತ್ಕಾರ್ಯಗಳನ್ನು ನಡೆಸುವ ಶಕ್ತಿಗಳು ಅವನಲ್ಲಿವೆ ಎಂದು ಹೇಳಿದನು. ಯಾಕೆ ಹೀಗೆ ಉಪರಾಜನಾದಂಥ ಹೆರೋದನು ಅಥವಾ ಹೆರೋದ ಅಂತಿಪನು ಈ ರೀತಿ ಹೇಳಲಿಕ್ಕೆ ಕಾರಣ ಅಂತಂದರೆ ಅದರ ವಿವರಣೆ ಮತ್ತಾಯನು ಕೊಡ್ತಾ ಇದ್ದಾನೆ. ಈಗ ಹೆರೋದನು ಬಹಳ ಹೆದರಿ ಬಿಟ್ಟಿದ್ದಾನೆ. ಹೆರೋದ ಅಂತಿಪನಿಗೆ ಅವನ ಧರ್ಮ ವಿರುದ್ಧ ಕಾರ್ಯಕ್ಕೆ ಸಿಡಿಲೆದ್ದ ವ್ಯಕ್ತಿಯಾಗಿದ್ದನು ಸ್ನಾನಿಕನಾದ ಯೋಹಾನು. ಅದರ ನಿಮಿತ್ತ 2 ವರ್ಷ ಸೆರೆಮನೆಯಲ್ಲಿ ಯೋಹಾನನ್ನು ಬಂಧಿಸಲಾಯಿತು. ಈ ಕಾಲಘಟ್ಟದಲ್ಲಿ ಯೋಹಾನು ಯೇಸುಸ್ವಾಮಿ ಬಂದು ತನ್ನನ್ನು ಸೆರೆಯಲ್ಲಿ ಬಿಡಿಸುವನು ಎಂಬುದಾಗಿ ನಿರೀಕ್ಷಿಸಿದ. ತನ್ನ ಸೆರೆಯ 1ನೇ ವರ್ಷದ ಕೊನೆಯಲ್ಲಿ. ಆದರೆ ಯೇಸುಸ್ವಾಮಿ ಬರಲಿಲ್ಲ, ತನ್ನ ಶಿಷ್ಯರನ್ನು ಕಳುಹಿಸಿದ. ಆದರೆ ಆವಾಗಲೂ ಆತನಿಗೆ ಸಕಾರಾತ್ಮಕವಾದಂತಹ ಒಂದು ಉತ್ತರವಾಗಲಿ, ಸ್ವಾಮಿಯಿಂದ ಒಂದು ಬಿಡುಗಡೆಯಾಗಲಿ ಸಿಗಲಿಲ್ಲ. ಹಾಗೆ ಇನ್ನೊಂದು ವರ್ಷ ಯೋಹಾನು ಸೆರೆಯಲ್ಲಿ ಬಿದ್ದಿರ್ತಿದ್ದಾನೆ. ಈ ಸಮಯದಲ್ಲಿ ಒಂದು ಘಟನೆಯಲ್ಲಿ ನಡೀತಾ ಇದೆ. ಹೆರೋದ್ಯಳ ನಿಮಿತ್ತ ಯೋಹಾನನ್ನು ಇಡಿಸಿ ಕಟ್ಟಿಸಿ ಸೆರೆಯಲ್ಲಿ ಹಾಕಿಸಿದನು. ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ. ಯೋಹಾನ ಹೆರೋದನಿಗೆ, ನೀನು ಅವಳನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು. ಯೋಹಾನನು ಹೆರೋದನಿಗೆ, ನೀನು ಇವಳನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು. ಹೀಗೆ ಧರ್ಮ ವಿರುದ್ಧ ಕಾರ್ಯಕ್ಕೆ ಅದನ್ನು ಬಹಿರಂಗಪಡಿಸೋದಕ್ಕೆ, ಅದನ್ನು ಖಂಡಿಸಿದ್ದಕ್ಕೆ ಯೋಹಾನನ್ನು ಸೆರೆಗೆ ಹೆರೋದನು ಹಾಕಿದ್ದಾನೆ. 2 ವರ್ಷ ಆಯಿತು ಈಗ ಸೆರೆಯಲ್ಲಿ ಬಿದ್ದು. ಈಗ ಹೆರೋದನ ಹುಟ್ಟುಹಬ್ಬ ಬರ್ತಾ ಇದೆ. ಈ ಹೆರೋದ್ಯಳು ಬಹಳ ಕ್ರೂರಿಯಾದಂಥ ಹೆಂಗಸು. ಹಳೆ ಒಡಂಬಡಿಕೆಯಲ್ಲಿ ಆಹಾಬನ ಹೆಂಡತಿಯಾದ ಇಸಬೇಲಳ ಹಾಗೆ ಹೆರೋದ್ಯಳು ಸಹ ಆ ಒಂದು ಇಸಬೇಲ್ನ ಆತ್ಮದಿಂದ ತುಂಬಿದವಳು. ದೇವರ ಕ್ರಿಯೆಗಳಿಗೆ, ದೇವ ಸೇವಕರಿಗೆ ವಿರೋಧವಾಗಿ ಮಾತನಾಡುವಂಥವಳು. ಇಲ್ಲಿ ಹೆರೋದನ ಹುಟ್ಟುಹಬ್ಬ ಯೋಹಾನನ್ನು ಕೊಲ್ಲುವುದಕ್ಕೆ ಒಂದು ಸಂದರ್ಭವಾಗಿ ಹೆರೋದ್ಯಳು ಕಾಣ್ತಾ ಇದ್ದಾಳೆ. ಅದಕ್ಕೆ ಅವಳು ಏನು ಮಾಡ್ತಾ ಇದ್ದಾಳೆ? 6ನೇ ವಾಕ್ಯ, ಮತ್ತಾಯನ ಸುವಾರ್ತೆ 14:6ರಲ್ಲಿ, ಹೆರೋದನ ಹುಟ್ಟಿದ ದಿನದ ಹಬ್ಬವು ನಡೆಯುತ್ತಿರುವಾಗ ಹೆರೋದ್ಯಳ ಮಗಳು ಬಂದವರ ಮುಂದೆ ನಾಟ್ಯವಾಡಿ ಹೆರೋದನನ್ನು ಮೆಚ್ಚಿಸಿದನು. ಇದು ಹೆರೋದ್ಯಳ ಕುತಂತ್ರ. ಹೆರೋದ್ಯಳ ಮಗಳಾದಂತಹ ಸಲೋಮೆ ಅವತ್ತು ಬರ್ತ್ಡೇ ಪಾರ್ಟಿ ನಡೆಯುತ್ತಿರುವಾಗ ಒಳ್ಳೆ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ರಾಜನನ್ನು ಮೆಚ್ಚಿಸುವ ರೀತಿಯಲ್ಲಿ ನೃತ್ಯವನ್ನು ಆಡ್ತಾ ಇದ್ದಾಳೆ. ನೋಡ್ರಿ, ಬೈಬಲ್ನಲ್ಲಿ ಬರ್ತ್ಡೇ ಪಾರ್ಟಿ ಬಹಳ ಕಡಿಮೆ. ಹಳೆ ಒಡಂಬಡಿಕೆಯಲ್ಲಿ ಒಂದು ಬರ್ತ್ಡೇ ನಡೀತಾ ಇದೆ, ಅದು ಫರೋಹನ ಬರ್ತ್ಡೇ. ಆ ಫರೋಹನ ಬರ್ತ್ಡೇ ದಿವಸ ಒಂದು ಸಂಗತಿ ನಡೀತಾ ಇದೆ. ಸೆರೆಮನೆಯಲ್ಲಿ ಜೋಸೆಫಿನೊಂದಿಗೆ ಇಬ್ಬರು ಇದ್ದರು. ಒಂದು ರೊಟ್ಟಿ ಭಕ್ಷ್ಯಗಾರ, ಇನ್ನೊಬ್ಬ ಪಾನಗಾರ ಅಥವಾ ಪಾನಪಾತ್ರವಾಹಕ. ಅದು ಜೋಸೆಫನು ಅವರು ಕಂಡ ಕನಸನ್ನು ವ್ಯಾಖ್ಯಾನ ಮಾಡಿದಾಗ ರೊಟ್ಟಿ ಭಕ್ಷ್ಯಗಾರ ಅವನನ್ನು ರಾಜನು ಕೊಲ್ಲುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಪಾನವಾಹಕನಿಗೆ ಬಡ್ತಿ ಸಿಗ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಆ್ಯಕ್ಚುಲಿ ಅದು ನಡೆದದ್ದು ಯಾವಾಗ? ಹೆರೋದನ ಫರೋವನ ಹುಟ್ಟುಹಬ್ಬದ ದಿವಸ ಅದು ನೆರವೇರ್ತಾ ಇದೆ. ನೋಡಿ, ಅಲ್ಲಿನ ಹುಟ್ಟುಹಬ್ಬದ ದಿವಸ ಒಬ್ಬನ ಕೊಲೆ ಆಯಿತು, ಭಕ್ಷ್ಯಗಾರನ ಕೊಲೆ ಆಯಿತು. ನೋಡಿ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೆರೋದನ ಹುಟ್ಟುಹಬ್ಬ ನಡೀತಾ ಇದೆ. ಈ ಹುಟ್ಟುಹಬ್ಬದ ದಿವಸ ಸ್ನಾನಿಕನಾದ ಯೋಹಾನನ ತಲೆ ಕೊಯ್ತಾ ಇದೆ. ಬೈಬಲ್ನಲ್ಲಿ ಹುಟ್ಟುಹಬ್ಬಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಇಲ್ಲ. ಇನ್ನೊಂದು ಹುಟ್ಟುಹಬ್ಬ ಇದೆ. 3 ಹುಟ್ಟುಹಬ್ಬಗಳು ಮಾತ್ರ ನಾವು ಬೈಬಲ್ನಲ್ಲಿ ಕಾಣುವಂಥದ್ದು. ಈ 3 ಹುಟ್ಟುಹಬ್ಬದಲ್ಲೂ ಅನಾಹುತ ಸಂಭವಿಸಿದೆ. ನಾನು ಹುಟ್ಟುಹಬ್ಬ ಆಚರಿಸುವುದಕ್ಕೆ ವಿರೋಧವೇನಲ್ಲ, ಹುಟ್ಟುಹಬ್ಬ ಆಚರಿಸುವುದು ತಪ್ಪೇನಲ್ಲ. ಯಾಕಂದರೆ 1 ವರ್ಷ ನಮ್ಮನ್ನು ನಡೆಸಿದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವುದು, ಒಂದು ಕೃತಜ್ಞತಾ ಕೂಟ ಬಿಡುವುದು ಏನು ತಪ್ಪಾದ ಸಂಗತಿಯಲ್ಲ. ಆದರೆ ಬೈಬಲ್ನಲ್ಲಿ ಎಲ್ಲೂ ಹುಟ್ಟುಹಬ್ಬವನ್ನು ಆಚರಿಸಿದ್ದಾಗಿಲ್ಲ. ಹುಟ್ಟುಹಬ್ಬವನ್ನು ಆಚರಿಸಿದ ಈ 3 ಅರಸರುಗಳ ಭಾಗ ಮಾತ್ರ ಬೈಬಲ್ನಲ್ಲಿ ಬರೆದಿದೆ. ಆ ದಿವಸವೆಲ್ಲ ದೊಡ್ಡ ಅನಾಹುತ ಸಂಭವಿಸಿದಾಗಿ ನಾವು ನೋಡ್ತಾ ಇದ್ದೇವೆ. ಹೆರೋದನ ಹುಟ್ಟುಹಬ್ಬದ ದಿವಸವೇ ಸ್ನಾನಿಕನಾದ ಯೋಹಾನ ತಲೆ ಕೊಯ್ಯಿಸುವಂಥದ್ದು. ಇಲ್ಲಿ ಸಲೋಮೆ ಒಳ್ಳೆಯ ನೃತ್ಯ ಆಡಿ ಹೆರೋದನನ್ನು
ಮೆಚ್ಚಿಸ್ತಾ ಇದ್ದಾಳೆ. ಇದು ಅಂದರೆ ಇದು ಹೆರೋದ್ಯಳ ಒಂದು ಕುಯುಕ್ತಿಯಿಂದ ಮಾಡಿರುವಂಥ ಒಂದು ನಾಟ್ಯವಿರ್ಬೋದಾ? ಹೌದೌದು. ಸಲೋಮೆಯನ್ನು ಈ ರೀತಿ ನೃತ್ಯವಾಡಿಸುವುದಕ್ಕೆ ಪ್ರೇರೇಪಿಸಿದ್ದು ಹೆರೋದ್ಯಳು. ಯಾಕಂದರೆ ಹೆರೋದ್ಯಳಿಗೆ ಸ್ನಾನಿಕನಾದ ಯೋಹಾನ ಸಾಯುವುದು ಬಹಳ ಮುಖ್ಯವಾಗಿತ್ತು. ಯಾಕಂದರೆ ಪದೇ ಪದೇ ಯೋಹಾನು ಇವರ ಧರ್ಮ ವಿರುದ್ಧ ಈ ಜೀವನವನ್ನು ಖಂಡಿಸ್ತಾ ಇದ್ದ. ಇವಳೊಬ್ಬ ರಾಣಿ, ರಾಜನ ಹೆಂಡತಿ, ಒಂದು ಅಪಮಾನಕರವಾದ ಸಂಗತಿ. ಆದ್ದರಿಂದ ಅವಳ ಹಗೆಯನ್ನು ತೀರಿಸಿತು ವಾಸ್ತವಿಕವಾಗಿ. ಹೆರೋದನಿಗೆ ಸ್ನಾನಿಕನಾದ ಯೋಹಾನ ಮೇಲೆ ಹೆದರಿಕೆ ಇದೆ. ಯಾಕಂದರೆ ಹೆರೋದನು ಇಸ್ರಾಯೇಲನು, ಯಹೂದ್ಯನು. ಆದ್ದರಿಂದ ಅವನಿಗೆ ಪ್ರವಾದಿಯನ್ನು ಕೊಲ್ಲುವುದಕ್ಕೆ ಹೆದರಿಕೆ ಇದೆ. ನಾವು ಈ ಯೋಹಾನು ಸತ್ತ ಮೇಲೆ ಯೇಸು ಕ್ರಿಸ್ತನು ಯೋಹಾನಿಗಿಂತ ಬಲಿಷ್ಠವಾದ ಸೇವೆ ಮಾಡುವುದನ್ನು ನೋಡಿ ಹೆರೋದನು ಹೇಳುವುದು ನಾವು 14:2 ಓದ್ತೇವೆ. ತನ್ನ ಪರಿವಾರದವರಿಗೆ ಇವನು ಸ್ನಾನಿಕನಾದ ಯೋಹಾನು, ಯಾರು ಯೇಸು ಕ್ರಿಸ್ತನ ಬಗ್ಗೆ ಹೆರೋದನು ಹೇಳುವುದು, ಇವನು ಸ್ನಾನಿಕನಾದ ಯೋಹಾನು ತಿರುಗಿ ಬದುಕಿ ಬಂದಿದ್ದಾನೆ, ಆದ ಕಾರಣ ಮಹತ್ಕಾರ್ಯವನ್ನು ನಡೆಸುವ ಶಕ್ತಿಗಳು ಅವನಲ್ಲಿವೆ ಎಂದು ಹೇಳಿದನು. ಅಂದರೆ ಸ್ನಾನಿಕನಾದ ಯೋಹಾನನ್ನು ಕೊಲ್ಲಿಸಿಯೂ ಹೆರೋದನ ಹೆದರಿಕೆ ಹೋಗ್ತಾ ಇಲ್ಲ. ಈಗ ಯೇಸು ಯೋಹಾನಿಗಿಂತ ಶಕ್ತಿಯುತವಾಗಿ ಮಹತ್ಕಾರ್ಯಗಳನ್ನು ಮಾಡುವಾಗ ಹೆರೋದ ಏನು ಹೇಳ್ತಿದ್ದಾನೆ? ನಾವು ಕೊಲ್ಲಿಸಿದ ಸ್ನಾನಿಕನ ಯೋಹಾನ್ ಇವನೇ, ಅವನು ತಿರುಗಿ ಬದುಕಿ ಬಂದಿದ್ದಾನೆ. ಯಾಕಂದರೆ ಅವನೊಬ್ಬ ಇಸ್ರಾಯೇಲ್ನು, ಅವನಿಗೆ ಒಬ್ಬ ಪ್ರವಾದಿಯನ್ನು ಕೊಲ್ಲುವುದು ಸಾಧ್ಯವಾದ ಸಂಗತಿ ಅಲ್ಲ. ಆದರೆ ಹೆಂಡತಿಯ ಮಾತನ್ನು ಕೇಳಿ, ಹೆರೋದ್ಯಳ ಮಾತನ್ನು ಕೇಳಿ ಅನಿವಾರ್ಯವಿಲ್ಲದೆ ಕೊಲ್ಲಿಸಬೇಕಾಗಿ ಬಂತು. ಅದು ಹೆರೋದ್ಯಳು ಹೆರೋದನ ಮೂಲಕ ಇದನ್ನು ಕೊಲ್ಲಿಸಿದ್ದು. ಕಾರಣ ಸಲೋಮೆ ನಾಟ್ಯವಾಡಿ ಮೆಚ್ಚಿಸಿದಾಗ ಹೆರೋದ ಏನು ಹೇಳಿದ? ನೀನು 7ನೇ ವಚನದಲ್ಲಿ ನೀನು ಏನು ಕೇಳಿಕೊಂಡರೂ ಕೊಡುತ್ತೇನೆಂದು ಆಣೆ ಮಾಡಿ ಮಾತು ಕೊಟ್ಟನು. ಇದೇ ಸಂದರ್ಭ ನೋಡ್ತಾ ಇದ್ಳು. ಈಗ 8ನೇ ವಚನದಲ್ಲಿ ಆಗ ಅವಳು ತನ್ನ ತಾಯಿಯ ಬೋಧನೆಯನ್ನು ಕೇಳಿ ಇಲ್ಲಿಯೇ ಸ್ನಾನಿಕನಾದ ಯೋಹಾನ ತಲೆಯನ್ನು ಪರಾತಿನಲ್ಲಿ ನನಗೆ ತರಿಸಿಕೊಡು ಅಂದಳು. ನೋಡಿ, ಆ ಮಾತಿಗೆ ಅರಸನು ದುಃಖಪಟ್ಟರು. ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಸಂಗಡ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅದನ್ನು ತಂದು ಕೊಡುವುದಕ್ಕೆ ಅಪ್ಪಣೆ ಕೊಟ್ಟನು. ಆ್ಯಕ್ಚುಲಿ ಹೆರೋದನಿಗೆ ಯೋಹಾನನ್ನು ಕೊಲ್ಲುವುದಕ್ಕೆ ಮನಸ್ಸಿರಲಿಲ್ಲ. ತಾತ್ಕಾಲಿಕವಾಗಿ ಒಂದು ಸೆರೆಯಲ್ಲಿ ಸ್ವಲ್ಪ ಕಾಲ ಇಟ್ಟು ಬಿಡುಗಡೆ ಮಾಡೋಣ ಎಂಬುದಾಗಿ ಹೆರೋದನ ಚಿಂತೆ ಆಗಿತ್ತು. ಆದರೆ ಹೆರೋದ್ಯಳು ಹಾಗೆ ತೀರಿಸ್ತಾ ಇದ್ದಾಳೆ. ಹೆರೋದನ ಮೂಲಕ ಈಗ ಯಾರು ತನ್ನ ಮಗಳಾದ ಸಲೋಮೆಗೆ ಮಾತು ಕೊಡ್ತಾ ಇದ್ದಾನೆ, ರಾಜ್ಯದ ಅರ್ಧವಾದರೂ ನಾನು ಕೊಡ್ತೇನೆ ಎಂಬುದಾಗಿ. ಈಗ ಎಲ್ಲರ ಮುಂದೆ ಅವಳು ನನಗೆ ರಾಜ್ಯದ ಅರ್ಧ ಏನು ಬೇಡ, ನನಗೆ ಸೆರೆಯಲ್ಲಿರುವ ಯೋಹಾನ ತಲೆ ಸಾಕು ಅಂತ ಹೇಳಿದಾಗ ಇದು ಕೇಳಿ ರಾಜನು ನಡುಗಿದ. ಆದರೆ ಇಟ್ಟ ಆಣೆ ನಿಮಿತ್ತವಾಗಿ ಪಂಕ್ತಿಯಲ್ಲಿ ಕೂತವರ ಮುಂದೆ ತಾನು ಮಾತು ಕೊಟ್ಟದ್ರಿಂದ ಮಾತು ತಪ್ಪಿಸಲಿಕ್ಕೆ ಆಗದೆ ಹೆರೋದನು ಸೇವಕರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. 10ನೇ ವಚನದಲ್ಲಿ ಅಂದರೆ ಆಳುಗಳು ಕಳುಹಿಸಿ ಸೆರೆಯಲ್ಲಿ ಯೋಹಾನ ತಲೆಯನ್ನು ಕೊಯ್ಯಿಸಿದನು. ಅವರು ಅವನ ತಲೆಯನ್ನು ಪರಾತಿನಲ್ಲಿ ತಂದು ಆ ಹುಡುಗಿಗೆ ಕೊಟ್ಟರು. ಅವಳು ಅದನ್ನು ತನ್ನ ತಾಯಿಯ ಬಳಿಗೆ ತಕ್ಕೊಂಡು ಹೋದಳು. ಯೋಹಾನ ಶಿಷ್ಯರು ಬಂದು ಅವನ ಶವವನ್ನು ಹೊತ್ತುಕೊಂಡು ಹೋಗಿ ಹೂಣಿಟ್ಟು ಯೇಸುವಿನ ಬಳಿಗೆ ಬಂದು ತಿಳಿಸಿದರು. ಒಂದು ಅರ್ಥದಲ್ಲಿ ಬಹಳ ದುಃಖ ಅನಿಸ್ತದೆ ನಮಗೆ. ಇಷ್ಟು ಶಕ್ತಿಯುತವಾಗಿ ಸೇವೆ ಮಾಡಿದಂತಹ ಭಕ್ತನಾದ ಯೋಹಾನ ತಲೆ ಹೋಯಿತು. ನೋಡಿ, ಸತ್ಯಕ್ಕೋಸ್ಕರ ನಾವು ನಿಲ್ಲುವಾಗ ಕೆಲವೊಮ್ಮೆ ತಲೆನೂ ಹಾರಿ ಹೋಗ್ತದೆ ಅಲ್ವಾ? ಆದರೆ ಸತ್ಯವನ್ನು ಯಾರಿಗೂ ಅಡಗಿಸಲಿಕ್ಕೆ ಆಗುವುದಿಲ್ಲ. ತಲೆ ಹೋದರೂ ಪರವಾಗಿಲ್ಲ, ಸತ್ಯಕ್ಕೋಸ್ಕರ ನಾನು ನಿಲ್ಲಬೇಕು. ಅದು ಯೋಹಾನ ನಮಗೆ ಕೊಡುವಂತಹ ಸಂದೇಶ. ಕಾಂಪ್ರಮೈಸ್ ಮಾಡೋಂಗಿಲ್ಲ, ಹೊಂದಾಣಿಕೆ ಮಾಡೋಂಗಿಲ್ಲ. ಇವತ್ತು ಅನೇಕರು ಹೊಂದಾಣಿಕೆಯ ಜೀವಿತ, ಲೋಕದೊಟ್ಟಿಗೆ ಏನು ಶತ್ರುಗಳೊಂದಿಗೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಬಿಟ್ಟಿದ್ದಾರೆ. ನಮಗೆ ಉಪದ್ರವ ಬರುವುದು ಯಾವಾಗ? ನಾವು ಸತ್ಯಕ್ಕೋಸ್ಕರ ನಿಲ್ಲುವಾಗ. ಕೆಲವರು ಹೇಳ್ತಾರೆ ನಮಗೆ ಯಾವ ತೊಂದರೆ ಇಲ್ಲ ಅಂತ. ಅಂಥವರು ಹೊಂದಾಣಿಕೆ ಮಾಡಿಕೊಂಡವರು, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡವರು, ಅವರು ಏನು ಸತ್ಯವನ್ನು ಮಾರಿದವರು. ಅಂಥವರಿಗೆ ಯಾವ ತೊಂದರೆ ಇಲ್ಲ. ಸತ್ಯಕ್ಕೋಸ್ಕರ ನಿಂತರೆ ನಮಗೆ ನೋಡಿ, ಯೋಹಾನ ಸತ್ಯಕ್ಕಾಗಿ ನಿಂತ ತಲೆ ಹೋಯಿತು. ಯೇಸು ಸತ್ಯಕ್ಕೋಸ್ಕರ ನಿಂತರೂ ಪ್ರಾಣ ತೆರಬೇಕಾಗಿ ಬಂತು. ಸತ್ಯಕ್ಕೋಸ್ಕರ ಯಾರ್ಯಾರು ನಿಂತಿದ್ದಾರೋ ಅವರಿಗೆಲ್ಲ ಪ್ರಾಣತ್ಯಾಗ ಸಂಭವಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಆದರೆ ಏನು ಇವತ್ತಿನ ಕಾಲಘಟ್ಟ ಸತ್ಯ ಬೇಡ, ಸತ್ಯವನ್ನು ಏನು ಸತ್ಯಕ್ಕೆ ಏನು ಹೊಂದಾಣಿಕೆ ಮಾಡಿಕೊಂಡು
ಜೀವನ ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಬಂದಿದ್ದೇವೆ. ಅಂದ್ರೆ ಅವರಿಗೆ ಯೇಸು ಸ್ವಾಮಿ ಬೇಕು, ಲೋಕವು ಬೇಕಾ ಹಾಗೆ? ಅಂದರೆ ಎರಡು ದೋಣಿಯಲ್ಲಿ ಕಾಲಿಡುವಂಥವ್ರು. ಯೋಹಾನ್ನ ಅದಕ್ಕೆ ವಿರೋಧವಾಗಿತ್ತು. ಒಂದು ವೇಳೆ ಅಡ್ಜಸ್ಟ್ ಮಾಡಿ ಹೆರೋದನ್ನೊಮ್ಮೆ ಭೇಟಿಯಾಗಿ ಇನ್ನು ನಾನು ಹೇಳಲ್ಲ ಅಂತ ಹೇಳಿದ್ದಿದ್ರೆ ಯೋಹಾನಿಗೆ ಬಿಟ್ಬಿಡ್ತಿದ್ರು, ಅವನಿಗೆ ಇನ್ನೂ ಬದುಕ್ಬೋದಿತ್ತು. ಅಂದರೆ ಯೋಹಾನ್ನ ಮೇಲೆ ಕೊಡಲ್ಪಟ್ಟ ಅಭಿಷೇಕ, ಅವನಿಗೆ ಕೊಡಲ್ಪಟ್ಟ ಸೇವೆ ಡಿಫ್ರೆಂಟ್ ಆಗಿತ್ತು. ಯೋಹಾನ ಕುರಿತು ಅವನು ಒತ್ತಿ ಉರಿಯುವಂಥ ಒಂದು ದೀಪದ ಹಾಗೆ ಅದು ಬಹಳ ಪ್ರಕಾಶಗೊಂಡು ನಂದಿ ಹೋಯಿತು. ಅದು ಎಷ್ಟು ಕಾಲ ಪ್ರಕಾಶಿಸಿತು ಎಂಬುದಾಗಿ ಅಲ್ಲ ಅಲ್ವಾ? ನಮ್ಮ ಸೇವೆಯ ದೈರ್ಘತೆ ದೇವರು ನೋಡ್ತಾ ಇಲ್ಲ. ನಾವು ಎಷ್ಟು ಕಾಲ ಸೇವೆ ಮಾಡಿದ್ದೇವೆ ಅಂತ ದೇವರಿಗೆ ಮುಖ್ಯವಲ್ಲ. ನಾವು ಸ್ವಲ್ಪವೇ ಮಾಡಿದರೂ ನಂಬಿಗಸ್ತಿಕೆಯಾಗಿ ಮಾಡಬೇಕು. ಅದು ಯೋಹಾನಿಂದ ನಾವು ಕಲಿಯತಕ್ಕಂಥ ಪಾಠ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ದೀರ್ಘಾಯುಷ ಒಂದು ಆಶೀರ್ವಾದ ಆಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ದೀರ್ಘಾಯುಷ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಪೂರ್ಣ ಆಯುಷ. ಹಳೆ ಒಡಂಬಡಿಕೆ ಭಕ್ತರು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ದೀರ್ಘಾಯುಷ್ಯ ಒಂದು ಆಶೀರ್ವಾದವಾಗಿ ಕಾಣ್ತಾ ಇಲ್ಲ, ಪೂರ್ಣ ಆಯುಷ್ಯ. ಪೂರ್ಣ ಆಯುಷ್ಯ ಅಂತ ಹೇಳಿದ್ರೆ ಏನು? ಈಗ ಯೇಸು ಸ್ವಾಮಿ 33 ವರ್ಷಗಳ ಕಾಲ ಬದುಕಿದ್ರು. ಅವರಿಗೆ ಇನ್ನೊಂದು 50 ವರ್ಷ ಬದುಕಿದ್ರೆ ಬಹಳ ಸೇವೆ ಮಾಡ್ಬೋದಿತ್ತು ಅಲ್ವಾ? ಅವರಿಗೆ ಇನ್ನೂ ಇಸ್ರಾಯೇಲ್ ಬಿಟ್ಟು ಹೊರ ರಾಜ್ಯಗಳಿಗೆ ಹೋಗಿ ಸೇವೆ ಮಾಡ್ಬೋದಿತ್ತು. ಆದರೆ ಅವರ ಸೇವಾ ಕಾಲ 3.5 ವರ್ಷ, ಕ್ರಿಸ್ವ, ಬಹಳ ಕಡಿಮೆ. ಆದರೆ ದೇವರಿಗೆ ಅದೊಂದು ಪೂರ್ಣ ಆಯುಷ್ಯ. ಮಾಡಬೇಕಾದ್ದನ್ನು, ಅದಕ್ಕೆ ಸ್ವಾಮಿ ಶಿಲುಬೆಯಲ್ಲಿ ಏನು ಹೇಳಿದರು? ತಂದೆಯೇ ತೀರಿತು. ಅಂದರೆ ನೀನು ನನಗೆ ಕೊಟ್ಟ ಅಸೈನ್ಮೆಂಟನ್ನು ನಾನು ತೀರಿಸಿದ್ದೇನೆ. ಈ 3.5 ವರ್ಷದಲ್ಲಿ ಸ್ವಾಮಿಗೆ ತಂದೆ ಏನೇನು ಮಾಡಬೇಕೆಂಬುದಾಗಿ ಇಟ್ಟಿದ್ದರು ಅದನ್ನೆಲ್ಲ ಅವರು ತೀರಿಸಿದರು, ಯಾವುದು ಉಳಿಸಿರಲಿಲ್ಲ. ಈಗ ನಮ್ಮಿಂದಲೂ ದೇವರು ಅದನ್ನೇ ಬಯಸ್ತಾ ಇದ್ದಾರೆ. ನಾವು ಎಷ್ಟು ದೀರ್ಘ ಮಾಡಿದ್ದೇವೆ ಎಂಬುದರಲ್ಲ, ನಾವು ಮಾಡಿದ್ದು ಪೂರ್ಣತೆ ಉಳ್ಳದ್ದು ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ. ಯೋಹಾನಿಗೆ ಒಪ್ಪಿಸಿದ ಸೇವೆ ಅಷ್ಟೇ ಇತ್ತು. ಆ ಸೇವೆ ಅವನು ಮುಗಿಸಿ ಕರ್ತನು ಅವನನ್ನು ತೆಗೆಯುತ್ತಾ ಇದ್ದಾನೆ. ಯೇಸು ಸ್ವಾಮಿಯೂ ಹಾಗೆ 3.5 ವರ್ಷ ಸೇವೆ ಮಾಡಿ ತಾನು ಪ್ರಾಣ ಕೊಟ್ಟು ತನ್ನ ದೌತ್ಯವನ್ನು, ತನ್ನ ಅಭಿಯಾನವನ್ನು ಮುಗಿಸಿ ಸ್ವಾಮಿ ಪರಲೋಕಕ್ಕೆ ಏರಿಸ್ತಾ ಇದ್ದಾರೆ. ಪೌಲನು ಕೂಡ ಹಾಗೆ ಓಟವನ್ನು ಕಡೆಗಣಿಸಿದ. ಹೌದು, ನಂಬಿಗಸ್ತನಾಗಿ. ಪೌಲನಿಗೆ ಇನ್ನೂ ಸ್ವಲ್ಪ ಆಯುಷ್ಯ ಇತ್ತು, ಬಹಳಷ್ಟು ದೂರ ಪ್ರಯಾಣ ಮಾಡಿದ. ಅಂದರೆ ಈಗ ಅಪೊಸ್ತಲರಲ್ಲಿ ಯೋಹಾನ ಬಿಟ್ಟು ಬಾಕಿ ಎಲ್ಲರೂ ರಕ್ತ ಸಾಕ್ಷಿಗಳಾದರು. ಯಾಕೋಬ, ಯೋಹಾನ ಸಹೋದರನಾದ ಯಾಕೋಬ ಇನ್ನೊಬ್ಬ ಹೆರೋದನು ಹಿಡಿದು ಅವನ್ನ ಕೊಲ್ಲಿಸಿ ಬಿಟ್ಟರು, ಈ ಸ್ಥಾನಿಕನಾದ ಯೋಹಾನ ಹಾಗೆ. ಆದರೆ ಸ್ವಂತ ಸಹೋದರನಾದ ಯಾಕೋಬನ ಸಹೋದರನಾದ ಯೋಹಾನು ದೀರ್ಘಾಯುಷ್ಯುಳ್ಳವನಾಗಿ ಸ್ವಾಭಾವಿಕ ಮರಣ ಹೊಂದಿದ. ಈಗ ಅವರವರ ಆಯುಷ್ಯ ನಿರ್ಧರಿಸುವಂಥದ್ದು ದೇವರಾಗಿದ್ದಾನೆ. ಅವರವರ ಸೇವೆ ಎಷ್ಟು ಇದೆ ಅಂತ ನಿರ್ಧರಿಸುವಂಥದ್ದು ದೇವರಾಗಿದ್ದಾನೆ. ನಮಗೆ ಕೊಟ್ಟ ಸೇವೆ ನಿರ್ದಿಷ್ಟ ಸಮಯದಲ್ಲಿ ಪೂರ್ತೀಕರಿಸುವಾಗ ನಮ್ಮ ಆಯುಷ್ಯ ಒಂದು ಪೂರ್ಣ ಆಯುಷ್ಯ ಆಗಿ ಮಾರ್ಪಡ್ತದೆ. ಅದು ಯೋಹಾನಿಂದ ನಾವು ಕಲಿಯತಕ್ಕಂಥ ಆತ್ಮಿಕ ಪಾಠ. ವಾಸ್ತವಿಕವಾಗಿ ತಲೆ ಇಲ್ಲದೆ ಯೋಹಾನನ್ನು ಹೂಣಿಟ್ಟದ್ದು. ತಲೆ ಹೆರೋದಳು ತಗೊಂಡು ಹೋದಳು ಅಲ್ವಾ? ಈಗ ಯೋಹಾನ ಶಿಷ್ಯರು ಬಂದು ತಲೆ ಇಲ್ಲದ ಒಂದು ಯೋಹಾನನ್ನು ಸಮಾಧಿ ಮಾಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಏನು ಅದು ಸೂಚಿಸ್ತದೆ? ತಲೆ ಇಲ್ಲದಿದ್ದರೂ ಪರವಾಗಿಲ್ಲ, ಸತ್ಯಕ್ಕಾಗಿ ನಾವು ನಿಲ್ಲಬೇಕು ಎಂಬ ಸಂದೇಶ ಯೋಹಾನ ನಮಗೆ ಕೊನೆಯದಾಗಿ ಕೊಡ್ತಾ ಇದ್ದಾನೆ. ಈಗ ಮತ್ತಾಯನು ಈ ಭಾಗವನ್ನು ವಿವರಿಸುವಾಗ ಇದನ್ನು ಹೇಳಿದ ಮೇಲೆ 14ನೇ ಅಧ್ಯಾಯದ 13ನೇ ಯೇಸು ಇದನ್ನು ಕೇಳಿ ದೋಣಿಯನ್ನು ಹತ್ತಿ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಯಾವುದನ್ನು ಕೇಳಿ? ಯೋಹಾನನ ಶಿರಶ್ಛೇದನದ ಸಂಗತಿಯನ್ನು ಯೇಸು ಸ್ವಾಮಿ ಕೇಳಿ ಅಲ್ಲಿಂದ ಬೇರೆ ಸ್ಥಳಕ್ಕೆ ಆತನು ಹೋಗ್ತಾ ಇದ್ದಾನೆ. ಒಂದು ವೇಳೆ ನಾವಿದನ್ನು ಓದುವಾಗ ಯೇಸು ಸ್ವಾಮಿ ಹೆರೋದನಿಗೆ ಹೆದರಿ ಹೋದನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ವಾಸ್ತವಿಕವಾಗಿ ಯೇಸು ಸ್ವಾಮಿ ಹೆರೋದನಿಗೆ ಹೆದರಿ ಎಲ್ಲ ಹೋದದ್ದು. ಯಾಕಂದರೆ ಯೂದಾಯ ಮತ್ತು ಗಲೀಲಾಯ ಸೀಮೆಗಳ ಅಧಿಪತಿ ಯಾರು? ಈ ಹೆರೋದ ಅಂತಿಪ. ಈಗ ಗಲೀಲಾಯಕ್ಕೆ ಹೋಗುವಾಗ ಅಲ್ಲಿಯೂ ಯಾರಿದ್ದಾನೆ? ಇವನೇ ಇದ್ದಾನೆ. ಅದರಿಂದ ಹೆದರಿ ಓಡಿ ಹೋಗೋದ್ರೆ ರಾಜ್ಯ ಬಿಟ್ಟು ಹೋಗಬೇಕಿತ್ತು ಸ್ವಾಮಿ. ಈಗ ಹೆದರಿಕೆಯಿಂದ ಹೋದದ್ದಲ್ಲ, ಇದನ್ನು ಕೇಳಿ ಸ್ವಾಮಿ ಅಲ್ಲಿಂದ ಬೇರೊಂದು ಸ್ಥಳಕ್ಕೆ ಆತನು ಸೇವೆಯನ್ನು ವರ್ಗಾವಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಮಾರ್ಕನು ಕೊಡುವಂಥ ಸಮಂಜಸ ಏನಂತಂದರೆ, ಮಾರ್ಕನು ಹೇಳುವಂಥದ್ದು ಸೇವೆ ಒತ್ತಡದಿಂದ ದಣಿವಾರಿಸಿಕೊಳ್ಳುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಮತ್ತಾಯನು ಸಂದರ್ಭ ಅದೇ, ಆದರೆ ಓದೋದಕ್ಕೆ ಕಾರಣ
ಈ ಸುದ್ದಿ ಯೋಹಾನ್ನ ಶಿರಸ್ಸೇನ ಸುದ್ದಿಯನ್ನು ಕೇಳಿ ಅವನು ಅವಿಂಗಡವಾಗಿ ಹೋಗ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ನಮಗೆ ಆ ಭಾಗವನ್ನು ಮುಂದುವರಿಸಿ ಕಲಿಯುವುದಾದರೆ, ಅಲ್ಲಿಂದ ಶಿಷ್ಯರೊಂದಿಗೆ ಯೇಸು ಸ್ವಾಮಿ ಹಡಗು ಹತ್ತಿ ಆಚೆಗೆ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಆಚೆಗೆ ಎಂಬುದಾಗಿ ಹೇಳಿದರೆ ಲೂಕನ ಸುವಾರ್ತೆ 9ನೇ ಅಧ್ಯಾಯದ 10ನೇ ವಚನಕ್ಕೆ ನಾವು ಬರುವಾಗ, ಲೂಕನ ಸುವಾರ್ತೆ 9ನೇ ಅಧ್ಯಾಯದ 10ನೇ ವಚನಕ್ಕೆ ಬರುವಾಗ, ಇತ್ತಲಾಗಿ ಅಪೊಸ್ತಲರು ತಿರುಗಿ ಬಂದು ತಾವು ಮಾಡಿದ್ದನ್ನೆಲ್ಲ ಯೇಸು ವಿವರವಾಗಿ ಹೇಳಲು ಆತನು ಅವರನ್ನು ಬೆತ್ಸೈದ ಎಂಬ ಊರಿಗೆ ವಿಂಗಡವಾಗಿ ಕರೆದುಕೊಂಡು ಹೋದನು. ಲೂಕನು ಹೇಳ್ತಾ ಇದ್ದಾನೆ ಎಲ್ಲಿಗೆ ರಸ್ಟಿಗೆ ಎಲ್ಲಿಗೆ ಕರ್ಕೊಂಡು ಹೋದದು ಅಂತ. ಈಗ ನಾವು ಮಧ್ಯೆ ಮಧ್ಯೆ ವರ್ಷಕ್ಕೊಮ್ಮೆ ಪಿಕ್ನಿಕ್ ಹೋಗ್ತೇವೆ ಅಲ್ವಾ, 1 ದಿವಸ ಅಥವಾ 2 ದಿವಸ ಒಂದು ವಿಶ್ರಾಂತಿಗಾಗಿ. ಅದೇ ರೀತಿ ಇಷ್ಟು ಅಂದರೆ ಈ ಗಲೀಲಾಯದ ಮಧ್ಯಕಾಲ ಸೇವೆ ಬಹಳ ಒತ್ತಡದ ಸೇವೆಯಾಗಿತ್ತು, ವಿಶ್ರಾಂತಿ ಇಲ್ಲದ ದಿವಸಗಳಾಗಿತ್ತು. ಆದ್ದರಿಂದ ಯೇಸುವಿಗೆ ಗೊತ್ತು ಅವರಿಗೊಂದು ಸ್ವಲ್ಪ ವಿಶ್ರಾಂತಿ ಬೇಕೆಂಬುದು. ಆದ್ದರಿಂದ ಅವರನ್ನ ಎಲ್ಲಿಗೆ ಬೆತ್ಸೈದ ಎಂಬ ಊರಿಗೆ ವಿಂಗಡವಾಗಿ ಕರೆದುಕೊಂಡು ಹೋದರು. 11ನೇ ವಚನ, ಆದರೆ ಜನರ ಗುಂಪು ಇದನ್ನು ತಿಳಿದು ಆತನ ಹಿಂದೆ ಹೋಗಲು ಆತನು ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿ ದೇವರ ರಾಜ್ಯದ ವಿಷಯವಾಗಿ ಅವರ ಸಂಗಡ ಮಾತನಾಡಿ ಕ್ಷೇಮವಿಲ್ಲದವರಿಗೆ ವಾಸಿ ಮಾಡಿದರು. ಆ್ಯಕ್ಚುಲಿ ಇವರು ಓದೋದು ಯಾತಕ್ಕಾಗಿ? ಸ್ವಲ್ಪ ದಿವಸ ಜನಸಂದಣಿಯಿಂದ ವಿಂಗಡಿಸಿಕೊಂಡು ಪ್ರತ್ಯೇಕವಾಗಿದ್ದು ವಿಶ್ರಾಂತಿಗೋಸ್ಕರ ಅವರು ಹೋದದ್ದು. ಆದರೆ ಮತ್ತಾಯನ ಸುವಾರ್ತೆಯನ್ನು ನಾವು ಓದುವಾಗ ಯೇಸು ಇದನ್ನು ಕೇಳಿ ಅಲ್ಲಿಗೆ ಹೋದಾಗ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲಿನಡಿಗೆಯಿಂದ ಆತನ ಹಿಂದೆ ಬಂದರು. ಮಾರ್ಕನ ಸುವಾರ್ತೆಯನ್ನು ಓದುತ್ತೇವೆ, ಇವರು ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ಜನ ಅಲ್ಲಿ ಬಂದಿದ್ದರಂತೆ. ಇವರು ವಿಶ್ರಾಂತಿಗಾಗಿ ಆ ಸ್ಥಳವನ್ನು ಅದನ್ನು ನಾವು ಓದ್ತೇವೆ ನಿರ್ಜನ ಪ್ರದೇಶ ಅಂತ, ಅರಣ್ಯ ಪ್ರದೇಶ ಅಂತ. ಯಾಕೆ ಅರಣ್ಯ ಪ್ರದೇಶಕ್ಕೆ ಸ್ವಾಮಿ ಹೋದದ್ದು? ಅಲ್ಲಿ ಯಾರೂ ಇಲ್ಲ, ಅಲ್ಲಿ ವಿಶ್ರಾಂತಿಗಾಗಿ ಹೋದದ್ದು. ಆದರೆ ಯೇಸು ಸ್ವಾಮಿ ಅಲ್ಲಿಗೆ ಹೋಗುವಷ್ಟರಲ್ಲಿ ಅಲ್ಲಿ ದೊಡ್ಡ ಜನರ ಸಂದಣಿಯೇ ಆಯಿತು. ನೋಡಿ, ಯೇಸು ಎಲ್ಲಿ ಹೋದ್ರೂ ಅಲ್ಲಿ ಜನ ಇದ್ದಾರೆ, ಅರಣ್ಯಕ್ಕೆ ಹೋದರೂ ಅಲ್ಲಿ ಜನ ಬರ್ತಾರೆ. ಇದು ಒಂದು ದೊಡ್ಡ ಆತ್ಮಿಕ ಪಾಠ ನಮಗೆ. ಅಂದರೆ ಇವತ್ತು ಜನ ನಮ್ಮ ಹಿಂದೆ ಬರಬೇಕಾದ್ರೆ ನಾವು ದೇವರ ಹಿಂದೆ ಹೋಗಬೇಕು. ಯೇಸು ಯಾವಾಗಲೂ ದೇವರ ಹಿಂದೆ ಹೋಗ್ತಾ ಇದ್ದ. ಮುಂಜಾನೆ ಎದ್ದು ದೇವರ ಮುಖ ಹುಡುಕಿ ದೇವರನ್ನ ಹಿಂಬಾಲಿಸ್ತಾ ಇದ್ದ, ತಂದೆಯನ್ನು ಹಿಂಬಾಲಿಸ್ತಾ ಇದ್ದ. ತಂದೆಯನ್ನು ಹಿಂಬಾಲಿಸಿದ ಮಗನ ಹಿಂದೆ ಜನರು ಹಿಂಬಾಲಿಸ್ತಾ ಇದ್ದರು. ಯೇಸು ಸ್ವಾಮಿಗೆ ಏನು ರಹಸ್ಯವಾಗಿ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಅರಣ್ಯಕ್ಕೆ ಹೋದರೂ ಅಲ್ಲಿ ಜನ ಆತನನ್ನು ಹಿಂಬಾಲಿಸಿಕೊಂಡು ಆತನು ಬರುವುದಕ್ಕಿಂತ ಮುಂಚೆ ಆತನಿಗಾಗಿ ಜನ ಅಲ್ಲಿ ಕಾಯ್ತಾ ಇದ್ದರು. ಇದು ನಾವು ಸೇವೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಸಂಗತಿ. ನಮ್ಮನ್ನು ಹುಡುಕಿಕೊಂಡು ಜನ ಬರಬೇಕಾದ್ರೆ ನಾವು ದೇವರನ್ನು ಹುಡುಕಿಕೊಂಡು ಹೋಗಬೇಕು. ಯೇಸು ಸ್ವಾಮಿಯ ಬೇರೆ ಯಾವ ವಿಶಿಷ್ಟತೆಯಿಂದ ಅಲ್ಲ, ದೇವರನ್ನು ಸ್ವಾಮಿ ಪ್ರತಿ ದಿವಸ ಹುಡುಕುವುದರಿಂದ, ದೇವರ ಆತ್ಮನು ಆತನ ಮೇಲೆ ಇದ್ದದ್ದರಿಂದ, ಆ ದೈವಿಕ ಅಭಿಷೇಕ ಯೇಸು ಕ್ರಿಸ್ತನ ಮೇಲೆ ಇದ್ದದ್ದರಿಂದ ಜನರು ಆತನನ್ನು ಹುಡುಕಿಕೊಂಡು ಪ್ರತಿ ದಿವಸ ಆತನ ಹಿಂಬಾಲಿಸ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಅವರು ಆ ನಿರ್ಜನ ಪ್ರದೇಶ ಅಥವಾ ಅರಣ್ಯ ಪ್ರದೇಶ ಅಂತ ನಾವು ಯೋಹಾನ ಸುವಾರ್ತೆಯಲ್ಲಿ ಓದ್ತೇವೆ. ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದಾಗ ನಾವು ಈಗಾಗಲೇ ಓದಿದೆವು, ಸ್ವಾಮಿ ಅವರನ್ನು ಕಡೆಗಣಿಸಲಿಲ್ಲ. ಲೂಕನ ಹೇಳ್ತಿದ್ದಾನೆ, ಲೂಕ 9:11 ಜನರ ಗುಂಪು ಇದನ್ನು ತಿಳಿದು ಆತನ ಹಿಂದೆ ಹೋಗಲು ಆತನು ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿ ದೇವರ ವಿಷಯವಾಗಿ, ದೇವರ ರಾಜ್ಯದ ವಿಷಯವಾಗಿ ತಿಳಿಸಿದರು. ಈಗ ಅವರು ಹೋದದ್ದು ಸ್ವಾರ್ಥ ಸೇವೆಗಾಗಿ ಅಲ್ಲ, ವಿಶ್ರಾಂತಿಗಾಗಿ ಹೋದದ್ದು. ಆದರೆ ಬಯಕೆಗೊಂಡ ಬಂದ ಜನರನ್ನು ಕಂಡು ಯೇಸುವಿಗೆ ಕನಿಕರಪಟ್ಟು ಅವ್ರನ್ನ, ಇವತ್ತು ಸೇವೆ ಇಲ್ಲ, ಇವತ್ತು ರಜೆ, ನಾವು ಸ್ವಲ್ಪ ದಣಿವಾರಿಸಲಿಕ್ಕೆ ಬಂದಿದ್ದೇವೆ ಎಂಬುದಾಗಿ ಬೇಕಾದರೆ ಹೇಳ್ಬೋದಿತ್ತು, ನಾಳೆ ಬನ್ನಿ ಇವತ್ತು ಆಗಲ್ಲ ಅಂತ. ಆದರೆ ಸ್ವಾಮಿ ಅವ್ರನ್ನ ಕಂಡು ಅಷ್ಟು ದೂರ ಕಾಲ್ನಡಿಗೆಯಾಗಿ ಆ ನಿರ್ಜನ ಪ್ರದೇಶಕ್ಕೆ ಬಂದ ಜನರನ್ನ ನೋಡಿ ಸ್ವಾಮಿಗೆ ಕನಿಕರವಾಗಿ ಸ್ವಾಮಿ ಅವರಿಗೆ ದೇವರ ರಾಜ್ಯದ ಸುವಾರ್ತೆ ತಿಳಿಸುತ್ತಾ ಕ್ಷೇಮವಿಲ್ಲದವರಿಗೆ ಆತನು ಸ್ವಸ್ಥತೆಯನ್ನು ದಯಪಾಲಿಸ್ತಾ ಇದ್ದಾನೆ. ಇದು ಬೆಳಗ್ಗೆಯಿಂದ ಸಂಜೆ ತನಕ ನಡೆಯಿತು. ಇದು ಬೆಳಗ್ಗೆಯಿಂದ ಸಂಜೆ ತನಕ ನಡೀತಾ ಇದೆ. ಸಂಜೆ ಆಗಿಯೂ ಜನರು ಹೋಗ್ತಾ ಇಲ್ಲ. ಅದರ ನಿಮಿತ್ತವೇ ಯೇಸು ಸ್ವಾಮಿ ಅಲ್ಲಿಂದ ದೊಡ್ಡ ಅದ್ಭುತ ಮಾಡಬೇಕಾಗಿ ಬಂತು. ಆ ಅದ್ಭುತ ಈ ತನಕ ಮಾಡದ ಒಂದು ಅದ್ಭುತವಾಗಿತ್ತು. 4 ಸುವಾರ್ತೆಗಳಲ್ಲಿ ಆ ಅದ್ಭುತ ಉಲ್ಲೇಖಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನು ಮಾಡಿದ ಒಂದೇ ಒಂದು ಅದ್ಭುತವೇ 4 ಸುವಾರ್ತೆಗಳಲ್ಲಿ ನಾವು ಕಾಣುವಂಥದ್ದು. ಆ ಅದ್ಭುತ ಅಲ್ಲಿ ಮಾಡಲಿಕ್ಕೆ ಕಾರಣ ಅದೊಂದು ನಿರ್ಜನ ಪ್ರದೇಶ,
ಸ್ವಾಮಿ ಮತ್ತು ಶಿಷ್ಯರು ದಣಿವಾರಿಸಿಕೊಳ್ಳುವುದಕ್ಕಾಗಿ ಜನರ ಸಂದಣಿಯನ್ನು ಬಿಟ್ಟು ದೂರ ಹೋಗಿ ಬೆತ್ಸೈದಕ್ಕೆ ಹೋದ, ಆದರೂ ಬೆತ್ಸೈದಕ್ಕಿಂತ ಆ ಕಡೆ ಒಂದು ನಿರ್ಜನ ಪ್ರದೇಶ, ಬೆತ್ಸೈದ ಊರನ್ನೇ ಬಿಟ್ಟು ನಿರ್ಜನ ಪ್ರದೇಶಕ್ಕೆ ಸ್ವಾಮಿ ಹೋದದ್ದು. ಅಲ್ಲಿ ಅಂಗಡಿಗಳಿಲ್ಲ, ಮುಂಗಟ್ಟುಗಳಿಲ್ಲ, ಅಲ್ಲಿ ಜನವಾಸವಿಲ್ಲ. ಆದರೂ ಸಾವಿರಾರು ಜನರು, 5,000ಕ್ಕಿಂತಲೂ ಹೆಚ್ಚು ಜನರು ಅಲ್ಲಿ ಸೇರಿದರು. ಆಗ ಸ್ವಾಮಿ ಒಂದು ದೊಡ್ಡ ಅದ್ಭುತ ಅಲ್ಲಿ ಮಾಡ್ತಾ ಇದ್ದಾನೆ. ಅದನ್ನು ನಾವು ಬರುವ ಸಂಚಿಕೆಯಲ್ಲಿ ಕಲಿಯೋಣ. ಅಂದರೆ ಸ್ವಾಮಿಯ ಗಲೀಲಾಯದ ಸೇವೆಯ ಕೊನೆಯ ಭಾಗದಲ್ಲಿ, ಅಂದರೆ ಗಲೀಲಾಯ ಪ್ರಾಂತ್ಯವನ್ನು ಬಿಟ್ಟು ಹೊರಗೆ ಮಾಡಿದಂಥ ಸೇವೆಗಳಾಗಿದೆ ಮುಂದೆ ನಾವು ಕಲೀಲಿಕ್ಕಿರುವಂಥದ್ದು. ಅದರಲ್ಲಿ ಬಹಳ ವಿಶಿಷ್ಟವಾದಂಥ ಒಂದು ಘಟನೆಯಾಗಿದೆ ಮುಂದಿನ ಸಂಚಿಕೆಯಲ್ಲಿ ನಾವು ಕಲೀಲಿಕ್ಕಿರುವಂಥದ್ದು. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಅನೇಕ ವಿಷಯಗಳನ್ನು ಕಲಿತಾ ಹೇಗೆ ಯೇಸು ಸ್ವಾಮಿಯ ಒಂದು ಗಲೀಲಾಯದ 3ನೇ ಪ್ರಯಾಣದ ಕೊನೆಯ ಕಾಲಘಟ್ಟದಲ್ಲಿ ಯೋಹಾನನ ಶಿರಚ್ಛೇದನ ಆಗಿರುವಂಥ ವಿಷಯದಲ್ಲಿ ನಾವು ತಿಳ್ಕೊಂಡೆವು. ಅನೇಕ ಆತ್ಮಿಕ ಸತ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ನಾವು ಯೇಸು ಸ್ವಾಮಿಯ ಬಹಳ ಪ್ರಸಿದ್ಧವಾದ ಅದ್ಭುತದ ಕುರಿತಾಗಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸಿಕೊಡ್ತಿರುವಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದ ವಂದನೆಗಳು ಹೇಳೋಣ. ಪ್ರೈಸ್ ದ ಪಾಸ್ಟರ್. ಇನ್ನೊಂದು ಸಂಚಿಕೆಯಲ್ಲಿ ಬರೋವರೆಗೆ ನಿಮ್ಮ ನೆಚ್ಚಿನ ಆಶ್ರಯ ಟಿವಿ ವೀಕ್ಷಿಸ್ತಾ ಇರಿ. ವಂದನೆಗಳು.